ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 1ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಎಲ್ಲ ಅಧಿಕಾರವುಳ್ಳವನು ಸ್ವರ್ಗದಲ್ಲಿಯೂ ಭೂಮಿಯ ಮೇಲೆಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ಹೋಗಿ. ಮತ್ತಾಯ 28:18-19. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರವನ್ನು ನೀಡಲಾಗಿದೆ ಎಂದು ನಮಗೆ ತಿಳಿದಿರುವುದರಿಂದ ನಾವು ಆತನ ಆಜ್ಞಾಪಿಸಿದಂತೆ ಹೊರಟು ಹೋಗುತ್ತೇವೆ. ನಾವು ಕರ್ತನ ಅಧಿಕಾರ ಮತ್ತು ಶಕ್ತಿಯಲ್ಲಿ ಹೋದಾಗ ನಾವು ಖಂಡಿತವಾಗಿಯೂ ವಿಜಯಶಾಲಿಯಾಗಿ ಹಿಂತಿರುಗುತ್ತೇವೆ. ನಮ್ಮ ಕರ್ತನಿಗೆ ಭೂಮಿಯ ಮೇಲೆ ಮಾತ್ರ ಅಧಿಕಾರ ನೀಡಲಾಗಿಲ್ಲ, ಅವನಿಗೆ ಸ್ವರ್ಗದಲ್ಲಿಯೂ ಅಧಿಕಾರ ನೀಡಲಾಗಿದೆ. ಅಷ್ಟೇ ಅಲ್ಲ, ಅವನಿಗೆ ಭೂಮಿಯ ಕೆಳಗೆ ಸಹ ಅಧಿಕಾರವಿದೆ. ಯೇಸುವಿನ ಹೆಸರಿನಲ್ಲಿ ಸ್ವರ್ಗದಲ್ಲಿರುವವರೆಲ್ಲರ ಮೊಣಕಾಲೂರಬೇಕು, ಭೂಮಿಯಲ್ಲಿರುವವರೆಲ್ಲರ ಮೊಣಕಾಲೂರಬೇಕು ಮತ್ತು ಆತನಿಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟರು. ಫಿಲಿಪ್ಪಿಯವರಿಗೆ 2:10-11 ಎಂದು ಸತ್ಯವೇದವು ಹೇಳುತ್ತದೆ. ಅದಕ್ಕಾಗಿಯೇ ಹೋಗು ಎಂದು ಆತನು ಹೇಳಿದಾಗ ನಾವು ಆತನ ಅಧಿಕಾರ ಮತ್ತು ಶಕ್ತಿಯಲ್ಲಿ ಮಾತ್ರವಲ್ಲದೆ ಆತನ ಹೆಸರಿನಲ್ಲಿಯೂ ಮುಂದುವರಿಯುತ್ತೇವೆ. ಕ್ರಿಸ್ತನು ಎಂದಿಗೂ ಸೋಲನ್ನನುಭವಿಸಿಲ್ಲ. ನಾವು ಆತನ ಹೆಸರಿನಲ್ಲಿ ಹೋದಾಗ ನಾವು ಸಹ ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ. ಕರ್ತನು ನಮ್ಮನ್ನು ಎಲ್ಲಿಗೆ ಕಳುಹಿಸುತ್ತಿದ್ದಾನೆ? ತೋಳಗಳ ನಡುವೆ ಕುರಿಮರಿಗಳಂತೆ. ಬಹುಶಃ ನಿಮ್ಮ ಶತ್ರುಗಳು ಉಗ್ರಹ ತೋಳುಗಳಂತೆ ಕಾಣಿಸಬಹುದು. ನಿಮ್ಮ ವಿರುದ್ಧ ರಾಜಕೀಯ ಶಕ್ತಿಗಳಿರಬಹುದು, ಶತ್ರುಗಳ ಯುದ್ಧಗಳು ಇರಬಹುದು. ಆದರೆ ಕರ್ತನು ಆ ಎಲ್ಲ ಶಕ್ತಿಗಳಿಗಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದಾನೆ. ಕರ್ತನು ನಮ್ಮ ಕಡೆ ಇದ್ದಾನೆ, ದೇವದೂತರು ನಮ್ಮ ಕಡೆ ಇದ್ದಾರೆ, ಎಲ್ಲ ಸ್ವರ್ಗ ಮತ್ತು ಸಂತರು ನಮ್ಮ ಕಡೆ ಇದ್ದಾರೆ. ಆದ್ದರಿಂದ ಕರ್ತನು ಹೇಳುತ್ತಾನೆ, ಆದ್ದರಿಂದ ಹೋಗಿರಿ. ಒಂದು ಸರ್ಕಾರವು ತನ್ನ ಸೈನಿಕನಿಗೆ ಯುದ್ಧಕ್ಕೆ ಹೋಗಲು ಆಜ್ಞಾಪಿಸಿದಾಗ ಅದು ಅವನನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ಅದು ಅವನಿಗೆ ರಕ್ಷಾ ಕವಚ ಮತ್ತು ಯುದ್ಧದ ಆಯುಧಗಳನ್ನು ಒದಗಿಸುತ್ತದೆ. ಅದು ಅವನಿಗೆ ರಕ್ಷಾತ್ಮಕ ಸಾಧನಗಳು ಮತ್ತು ರಕ್ಷಣೆಗಾಗಿ ತಂತ್ರಗಳನ್ನು ಸಹ ಸಜ್ಜುಗೊಳಿಸುತ್ತದೆ. ಅದೇ ರೀತಿಯಲ್ಲಿ ಕರ್ತನು ತನ್ನ ವಾಗ್ದಾನಗಳು ಮತ್ತು ಭರವಸೆಗಳೊಂದಿಗೆ ನಮ್ಮನ್ನು ಕಳುಹಿಸುತ್ತಾನೆ. ಕರ್ತನು ಹೇಳುತ್ತಾನೆ, ಹೀಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು ಶತ್ರುವಿನ ಎಲ್ಲ ಶಕ್ತಿಯ ಮೇಲೂ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ ಮತ್ತು ಯಾವುದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ. ಲೂಕ 10:19. ಎಂತಹ ಪ್ರಬಲವಾದ ವಾಗ್ದಾನ! ಕ್ರಿಸ್ತನಿಗೆ ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಎಲ್ಲ ಅಧಿಕಾರವನ್ನು ನೀಡಿದ್ದರೆ ಅವನ ದೇಹವು, ಅಂದರೆ ನಾವು ಸಭೆಯ ಸದಸ್ಯರು ಸಹ ಅಧಿಕಾರದಲ್ಲಿ ಹಂಚಿಕೊಳ್ಳುವುದಿಲ್ಲವೇ? ದೇವರ ಮಕ್ಕಳೇ, ಆದ್ದರಿಂದ ಹೋಗಿರಿ ಎಂದು ಹೇಳುವ ಕರ್ತನು ನಿಮ್ಮನ್ನು ಮಾತು ಮತ್ತು ಶಕ್ತಿಯಿಂದ ಬಲಪಡಿಸುವನು. ಇದರಿಂದ ಯಾರೂ ನಿಮ್ಮ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಭೂಲೋಕದಲ್ಲಿ ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ನೀವು ಭೂಲೋಕದಲ್ಲಿ ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು. ಮತ್ತಾಯ 16:9. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.